ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಮನೇಲಿ ಇದ್ದೀನಿ. ಸಾಬುದಾನಿ ಹಪ್ಪಳ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ತುಂಬ ಬಿಸಿಲಿತ್ತು. ಇಲ್ಲಿ ನಾನು ದೋಸೆ ತಿಂದಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ಟಿಫಿನ್ ಆಯಿತು. ಟಿಫಿನ್ಗೆ ಎಲ್ಲರೂ ದೋಸೆ ತಿಂದ್ವಿ, ಎಲ್ಲ ಖಾಲಿ ಆಯಿತು. ದೋಸೆ ತಿಂದಾದ್ಮೇಲೆ ಇವಾಗ ಒಂದು ಸ್ವಲ್ಪ ನಾನು ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದನ್ನು ಸಾಬುದಾನಿ ಹಪ್ಪಳನ ನನಗೆ ತುಂಬ ಇಷ್ಟ. ಸಾಬುದಾನಿ ಹಪ್ಪಳ ಅಂದರೆ ನಿಮಗೆಲ್ಲ ಯಾರಿಗಿಷ್ಟ ಸಾಬುದಾನಿ ಹಪ್ಪಳ ಅಂದರೆ ಕಮೆಂಟ್ಸ್ ಮಾಡಿ. ನೋಡಿರಿ ನಮ್ಮ ಚಿಕ್ಕಿ ಎಷ್ಟು ಚೆನ್ನಾಗಿ ಹಪ್ಪಳ ಹಾಕ್ತಾಳೆ, ಸಾಬುದಾನಿ ಹಪ್ಪಳ ಹಾಕ್ತಾಳೆ. ಚಿಕ್ಕ ಸ್ಪೂನ್ ಕೊಟ್ಟಿದ್ದೀನಿ, ಅವಳಿಗೂ ಕವರ್ ಹಾಕಕ್ಕೆ ಕೊಟ್ಟಿದ್ದೀನಿ. ನೋಡಿರಿ ನಾನು ಹಾಕ್ತಾಯಿದ್ದೀನಿ, ನೀಟಾಗಿ ಇಲ್ಲಿ ಸಾಲಕ್ಕೆ ಹಾಕಿದ್ದೀನಿ, ಅವಳು ಹಾಕ್ತಿದ್ದಾಳೆ. ಆ್ಯಕ್ಚುಲಿ ನಾವು ಬಿಸಿಲಲ್ಲಿ ಹೋಗಿ ಹಾಕೋದಿಲ್ಲ, ಯಾಕಂದ್ರೆ ನಮ್ಗೆ ಬಿಸಿಲಾಗೋದಿಲ್ಲ. ಇದು ಸ್ವಲ್ಪ ಒಣಗ್ದಂಗೆ ಆದಮೇಲೆ ನಾವು ಹೋಗಿ ಬಿಸಿಲಲ್ಲಿ ಹಾಕ್ತೀವಿ. ಯಾಕಂದರೆ ಬಿಸಿಲು ಇಷ್ಟು ಇದೆ ಅಂದರೆ ಅಷ್ಟು ಸಖತ್ತು ಬಿಸಿಲಿದೆ. ಆ ಬಿಸಿಲಲ್ಲಿ ನಾವು ಹೋಗಿ ಹಾಕೋಲ್ಲ. ಹೇಗಿದ್ದರೂ ಮನೆಯಲ್ಲೇ ಸ್ವಲ್ಪ ಹೊತ್ತು ಫ್ಯಾನಲ್ಲಿ ಹಾಕಿರ್ತೀವಿ. ಸ್ವಲ್ಪ ಒಣಗಿದ ಮೇಲೆ ಮೇಲ್ಗಡೆ ಹೋಗಿ ಹಾಕ್ಬರ್ತೀವಿ. 2 ನಿಮಿಷದಾಗ ಹೋಗ್ಬಿಟ್ಟು ಮೇಲ್ಗಡೆ ಹಾಕಿಬಿಡ್ಬೋದು. ಆವಾಗ ಬಿಸಿಲಲ್ಲಿ ಹಾಕ್ದಂಗೂ ಆಗುತ್ತೆ, ನಮಗೂ ಟಯರ್ಡ್ ಆಗೋದಿಲ್ಲ. ಈ ಬಿಸಿಲಲ್ಲಿ ಹಾಕೋದು ತುಂಬಾ ಕಷ್ಟ. ನೀವೆಲ್ಲ ಯಾರ್ಯಾರು ಯಾವಾಗ ಅಂದರೆ ಬೇಸಿಗೆಲಿ ಬೆಳಗ್ಗೆ ಹಾಕ್ತಿರೋ ಮಧ್ಯಾಹ್ನ ಹಾಕ್ತಿರೋ ಹಪ್ಪಳನ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಹೇಳಿ. ನಾವು ಮಾತ್ರ ಹೀಗೆ ಹಾಕ್ತಾಯಿದ್ದೀವಿ. ಆಮೇಲೆ ಯಾರ್ಯಾರು ಯಾವ ಥರ ಹಪ್ಪಳ ಮಾಡ್ಕೊಂಡಿದ್ರಿ ಈ ಬೇಸಿಗೆಯಲ್ಲಿ ಅಂತ ನನಗೆ ಕಮೆಂಟ್ಸ್ ಮಾಡಿ. ನಮಗೆ ಸಾಬುದಾನಿ ಹಪ್ಪಳ ಅಂದರೆ ತುಂಬಾ ಇಷ್ಟ. ನಿಮಗೆಲ್ಲ ಯಾವ ಹಪ್ಪಳ ಇಷ್ಟ? ನಮ್ಮ ಚಿಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣದು ಹಾಕ್ತಾಳೆ. ಅವಳಿಗೆ ಏನೋ ನೀನು ನನಗೂ ಹೆಲ್ಪ್ ಮಾಡ್ತಾಳೆ ಅಂತವಳು. ಅಲ್ಲಿ ಪರೀಕ್ಷಿತ್ ಮಮ್ಮಿ ಟಿ ವಿ ನೋಡ್ತಾ ಇದ್ದಾರೆ. ಇವಾಗ ನಾವಿಲ್ಲಿ ಟಿಫಿನ್ ಆಯಿತು, ಹಪ್ಪಳ ಹಾಕ್ಕೊಂಡು ಕೂತಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಂತ ತೋರಿಸ್ತೀನಿ. ಮಮ್ಮಿ ಹೆಂಗ್ ಮಾಡತ್ತಾರ ಮಮ್ಮಿ ಎಲ್ಲ ಮಾಡತ್ತಾರೆ. ನಾನು ಬಾಟಲ್ ತುಂಬ್ಸಾತೀನಿ. ಈ ಒಂದು ಬಾಟಲ್ ಐತ್ರೆ ಅದು ಭಾಳ ತಣ್ಣಗೈತಿ, ಅದಕ್ಕೆ ತುಂಬಿಸಿಲ್ಲದು. ಅದು ಸ್ವಲ್ಪ ಐತಿ, ಅದಕ್ಕೆ ಮೂರು ಬಾಟಲ್ ಅದಾವು. ಅದಕ್ಕೆ ಇಲ್ಲೆಲ್ಲ ನಮ್ಮ ಮಮ್ಮಿ ನೋಡ್ರಿ ಇದು ಅಡುಗೆ ಮಾಡತ್ತಾರೆ. ಇಲ್ಲೆಲ್ಲ ಬಾಟಲ್ ತುಂಬಿಸಿದೆ. ಈಗ ನಮ್ಮ ಮಮ್ಮಿ ಸೋರ ಮಾಡತ್ತಾರೆ. ಚಂದ ಇರ್ತಾವ್ರಿ. ಇಲ್ಲೆಲ್ಲ ಬಾಟಲ್ ಅದಾವ್ರಿ. ನೋಡ್ರಿ, ಇಲ್ಲಿ ನಾನು ಚೂಡ ಮಾಡಕತ್ತೀನಿ. ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ಶೇಂಗಾ, ಪುಟಾಣಿ, ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಮಸಾಲೆ, ಖಾರ, ಅರಿಶಿಣ, ಉಪ್ಪು ಹಾಕಿದ್ದೀನಿ. ಇದನ್ನು ಈಗ ಚುರುಮುರಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಸಕ್ಕರೆ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೂಡ ರೆಡಿ. ನೋಡಿದ್ರಲ್ಲ, ಚೂಡ ಅಂತೂ ರೆಡಿ ಆಗೋಯ್ತು. ಹಾಗೆ ನಮ್ಮ ತಂಗಿನೂ ಬಂದಾಳೆ, ಊರಿಂದ ಬಂದಳು. ಅವಳು ಮತ್ತು ಮಾವಿನ ಹಣ್ಣು ತೊಗೊಂಬಂದಾಳೆ. ಅವರು ತೋಟದಲ್ಲಿ ಬೆಳೆದ್ರು ಮಾವಿನ ಹಣ್ಣು. ಇಷ್ಟು ತುಂಬ ಸ್ವೀಟಾಗಿತ್ತು ಅಂದರೆ ಸಖತ್ ಸ್ವೀಟ್ ಇತ್ತು. ನಮಗೆಲ್ಲ ಭಾಳ ಇಷ್ಟ ಆಯಿತು. ಎಲ್ಲರೂ ದಿನಾನೂ ಶೀಕರಣೆ ಮಾಡ್ಕೊಂಡು ತಿಂತಿದ್ವಿ. ಹಣ್ಣಿನ ರಸ ಅಂತಾರಲ್ಲ, ಶೀಕರಣೆ, ಚಪಾತಿ, ಹೋಳ್ಗೆ, ಅದೇ ಸಂಬಂಧ ನಮ್ಮ ಮಮ್ಮಿ ಹೋಳ್ಗೆ ಮಾಡ್ತಾಯಿದ್ರು ನೋಡಿ. ಆಗಲೇ ಮಾರನೇ ದಿನವೇ ಇದು, ನೆಕ್ಸ್ಟ್ ಡೇ ಹೋಳ್ಗೆ. ನಮ್ಮ ಮಮ್ಮಿ ಹೋಳ್ಗೆಗೆ ಹಾಕೋಣ, ಇದು ಮಾಡೋಣ, ಶೀಕರಣೆ ಮಾಡೋಣ ಅಂತ ಅಷ್ಟಿಷ್ಟ ಎಲ್ಲರಿಗೂ ಹೋಳ್ಗೆ ಶೀಕರಣೆ ಅಂತ. ನಾನು ಟ್ರೈ ಮಾಡ್ತಾಯಿದ್ದೀನಿ ಹೋಳಿಗೆ ಮಾಡೋಕ್ಕೆ. ಅಂತೂ ಇಂತೂ ಬಂತು. ನನಗೆ ಗೋಧಿ ಹಿಟ್ಟಲ್ಲೆಲ್ಲ ಮಾಡಿದ್ರೆ ಅಷ್ಟು ಬರೋದಿಲ್ಲ. ಸ್ವಲ್ಪ ಮೈದಾ ಮಿಕ್ಸ್ ಇದ್ದರೆ ಅಷ್ಟೇ ನನಗೆ ಹೋಳಿಗೆ ಬರುತ್ತೋ. ಅದಕ್ಕೆ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಮಾವಿನಕಾಯಿ ಇದ್ದರೆ, ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಹಾಗಾಗಿ ನಾವು ಹೋಳಿಗೆ ಮಾಡ್ತಾಯಿದ್ವಿ. ಹೋಳಿಗೆ, ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು, ಆಮೇಲೆ ಬದನೆಕಾಯಿ ಪಲ್ಯ, ಕಡಲೆಬೇಳೆ ಚಟ್ನಿ, ಆಮೇಲೆ ಹಪ್ಪಳ, ಕುರುಡಿ. ನೋಡಿ, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ಎಲ್ಲರೂ ಹೀಗೆ, ತವ್ರ ಮನೇಲಿ ಹೀಗೆ ಊಟ ಮಾಡೋದು ಎಲ್ಲರೂ. ಗಂಡನ ಮನೇಲಿ ಯಾವಾಗಾವಾಗ ಅವರು ಹಸ್ಬೆಂಡ್ ಯಾವಾಗ ಬರ್ತಾರೋ ಅವಾಗ ಊಟ ಮಾಡ್ತೀವಿ. ಇಲ್ಲಿ ನೋಡಿ ಎಷ್ಟು ಈಗೆಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ತುಂಬ ಜನ ಫಾಲೋ ಮಾಡ್ತೀರ, ಥ್ಯಾಂಕ್ ಯು ಸೋ ಮಚ್.
ಯೂಟ್ಯೂಬನ್ನು ಹಾಗೆ ನನಗೆ ಎಂಕರೇಜ್ ಮಾಡಿ. ಒಗಟುಗಳ್ನ ನಾನು ಆದಷ್ಟು ಹೆಚ್ಚಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು.